ಒಂದು ಸೀರಿಯಲಲ್ಲಿ ಇವಾಗ ಪ್ರೋಮೋನೇ ಸಿಕ್ಕಾಪಟ್ಟೆ ವೈರಲ್ ಆಗಿರೋದು, ಮಿಲಿಯನ್ ಗಟ್ಟಲೆ ಓಡಿದೆ ಪ್ರೋಮೋ. ಮತ್ತು ಸೆಟ್ಗಳು ಕೂಡ ನಾವೇನು ಸಿನಿಮಾದಲ್ಲಿ ನೋಡ್ತಿರ್ತೀವಲ್ಲ ಆ ಥರ ಸೆಟ್ಟು, ಸಾಂಗ್ಸ್ಗಳು ಎಲ್ಲ ಒಂಥರ ಒಂದು ಸಿನಿಮಾದಲ್ಲಿ ಏನೇನು ಪ್ಯಾಕೇಜಸ್ ಬರುತ್ತಲ್ಲ ಆ ಥರ ಒಂದು ಪ್ಯಾಕೇಜ್ನ ನಾವು ಕನ್ನಡ ಸೀರಿಯಲ್ ನೋಡ್ಬೋದು ಅಂತ ಜನರು ಒಂದು ಪ್ರೋಮೋ ನೋಡ್ಬಿಟ್ಟು ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು. ಸೊ ಆ ಎಕ್ಸ್ಪೆಕ್ಟೇಷನ್ ಮೀರಿ ಹೋಗುತ್ತಾ ಈ ಸೀರಿಯಲ್ಲು, ಅಥವಾ ಅವ್ರ ಎಕ್ಸ್ಪೆಕ್ಟೇಷನ್ ಅಷ್ಟು ಕರೆಕ್ಟ್ ಆಗಿದೆ, ಇಷ್ಟು ಲಿಮಿಟೆಡ್ ಆಗಿರುತ್ತೆ ಅಂತ ಅನ್ಸುತ್ತಾ? ನಾನು ಈ ಪ್ರೋಮೋ ರಿಲೀಸ್ ಆದಾಗ ನಾನು ಕೂಡ ಇದಕ್ಕಿನ್ನ ಸೈನ್ ಮಾಡಿರಲಿಲ್ಲ, ಅಂದರೆ ಐ ವಾಸ್ ನಾಟ್ ಅಫಿಷಿಯಲಿ ಇನ್ ಕನ್ನಡ ಅವಾಗ. ಸೊ ನಾನೇ ಒಂದು ಸೆಕೆಂಡ್ ಪ್ರೋಮೋ ನೋಡಿದಾಗ ಓ ಮೈ ಗಾಡ್, ಇಟ್ಸ್ ಆ್ಯಕ್ಚುಲಿ ಗುಡ್. ಸೊ ದೇರ್ ಆಬ್ವಿಯಸ್ಲಿ ನಿಮ್ಗೆ ಗೊತ್ತಿರುತ್ತೆ, ಜೀ ಕನ್ನಡ ಅಂದರೆ ಎಲ್ಲ ಓವರ್ ಡೆಲಿವರ್ ಮಾಡ್ತಾರೆ ಯಾವಾಗ್ಲೂ. ಸೊ ಅವ್ರು ಇದಕ್ಕೆ ಅಂತ ಒಂದು ಬೌಂಡ್ರಿ ಹಾಕೊಂಡು ಒಂದು ಚೌಕಟ್ಟಲ್ಲಿ ದೇ ವೋಂಟ್ ಯಾವುದನ್ನು ಡೆಲಿವರ್ ಮಾಡೋದಿಲ್ಲ. ಸೊ ಎಲ್ಲನೂ ನೆಕ್ಸ್ಟ್ ಲೆವೆಲ್ ಮಾಡೋಣ. ಸೊ ಆಗ ನಾನು ಜಾಯ್ನ್ ಆದಾಗ ಟೀಮ್ನ ಅವಾಗ ಗೊತ್ತಾಯಿತು, ಓಕೆ ದಿಸ್ ಇಸ್ ಅ ಎಕ್ಸ್ಟ್ರಾಡಿನರಿ ಪ್ರಾಜೆಕ್ಟ್ ಆ್ಯಂಡ್ ಐ ಆಮ್ ಆ್ಯಕ್ಚುಲಿ ಲಕ್ಕಿ ಟು ಬಿ ಅಸೋಸಿಯೇಟೆಡ್ ಇಂಥ ಒಂದು ಪ್ರಾಜೆಕ್ಟಲ್ಲಿ ಅಂತ. ಸೊ ಯಾರಿಗೇ ಆದರೂ ಒಂದು ಕನಸಿರುತ್ತೆ ಇಂಥ ಒಂದು ಒಳ್ಳೆ ಪ್ರಾಜೆಕ್ಟಲ್ಲಿ, ಒಂದು ಮ್ಯಾಸಿವ್ ಹ್ಯೂಮಂಗಸ್ ಪ್ರಾಜೆಕ್ಟಲ್ಲಿ ಪಾತ್ರ ಮಾಡಬೇಕು ಅಂತ. ಸೊ ಅದೊಂದು ಕನಸು ನನಸಾಗಿದೆ ಅಂತ ಅನಿಸುತ್ತೆ. ಆ್ಯಂಡ್ ಎಸ್, ಜನ ಏನು ಎಕ್ಸ್ಪೆಕ್ಟ್ ಮಾಡ್ತಾರೋ ಅದಕ್ಕೂ ಮೀರಿ ಓವರ್ ಡೆಲಿವರ್ ನಾವು ಮಾಡ್ತೀವಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಇದೆ. ಕನ್ನಡ ಟೀಮ್ ಆಗಲಿ, ನಾವಾಗಲಿ, ಆರ್ಟಿಸ್ಟ್ಗಳಾಗಲಿ, ಚಾನೆಲ್ ಆಗಲಿ. ಸೊ ವಿ ಆಲ್ ಹ್ಯಾವ್ ಹ್ಯೂಜ್ ಎಕ್ಸ್ಪೆಕ್ಟೇಷನ್ಸ್ ಆನ್ ದಿಸ್. ಓಕೆ. ಸೊ ನೀವು ಆವಾಗಲೇ ಹೇಳಿದ್ರಿ ನಿಮ್ಮ ಕ್ಯಾರೆಕ್ಟರ್ ಬಗ್ಗೆ, ಸ್ಟ್ರಾಂಗು, ಇಂಡಿಪೆಂಡೆಂಟು ಮತ್ತು ಸೆಲ್ಫ್ ಲವ್ ಅಂತಂದು. ಸೊ ನಿಮ್ಮ ಹಳೆ ಪ್ರಾಜೆಕ್ಟ್ಗಳಿಗೆ ಹೋಲಿಸಿದ್ರೆ ಈ ಒಂದು ಪಾತ್ರ ಎಷ್ಟು ವಿಭಿನ್ನ ಇದೆ, ಆಮೇಲೆ ಇದ್ರ ಮೇಲೆ ಎಷ್ಟು ನೀವು ಕೆಲಸ ಮಾಡಬೇಕಾಗಿ ಬಂತು ಅಂತ? ಸೊ ನಾನು ಇದಕ್ಕಿಂತ ಹಿಂದೆ ಮಾಡಿದ್ದು ನಾಗಿಣಿ 2 ಇದೆ ಜೀ ಕನ್ನಡದಲ್ಲಿ. ಅದು ಇಟ್ಸ್ ಫೀಮೇಲ್ ಓರಿಯೆಂಟೆಡ್ ಪ್ರಾಜೆಕ್ಟ್ ಆ್ಯಂಡ್ ಫ್ಯಾಂಟಸಿ ಬೇಸ್ಡ್. ಸೊ ಅಲ್ಲಿ ನಮ್ಮ ರಿಯಾಲಿಟಿಗೆ ತುಂಬ ಹತ್ತಿರ ಆಗಿರಲ್ಲ ನಮ್ಮ ಸೀನ್ಸ್ ಆಗಿರ್ಬೋದು. ಸೊ ಆಗ ನಾನು ತುಂಬಾ ಒಂದು ಅಳವಡಿಸ್ಕೊಂಡ್ಬಿಟ್ಟಿದೆ. ಅಂದರೆ ಈಗ ನನಗೆ ಸಿಟ್ಟು ಮಾಡಬೇಕು ಅಂದರೆ ಕಣ್ಣನ್ನು ದೊಡ್ಡದಾಗಿ ಬಿಟ್ಕೊಂಡು ಅದೆಲ್ಲ ಒಂಥರ ಏನಂತಾರೆ ಮಸಲ್ ಮೆಮೊರಿ ಆಗಿಬಿಟ್ಟಿರುತ್ತೆ ನಿಮಗೆ. ಸೊ ಇಲ್ಲಿಗೆ ಬಂದಾಗ ಇಟ್ ಈಸ್ ಅನ್ ಈಸಿ ಫ್ಲೋ ರೋಲ್. ಅಂದರೆ ಆರ್ಡಿನರಿ ಗರ್ಲ್ ನೆಕ್ಸ್ಟ್ ಡೋರ್ ಅಂತಾರೆ ಗೊತ್ತಾ, ಆ ಥರ ಒಂದು ಪಾತ್ರ. ಸೊ ಅದಕ್ಕೆ ನಾನು ಅಂಡರ್ ಪ್ಲೇ ಮಾಡಬೇಕಾಗಿತ್ತು. ಅಂದರೆ ನಾವೇನು ಎಕ್ಸಾಜುರೇಟ್ ಮಾಡ್ತೀವಿ ನನ್ನ ನಾಗಿಣಿ ಸೀರಿಯಲಲ್ಲಿ, ಸೊ ಇಲ್ಲೆಲ್ಲ ಅಂಡರ್ ಪ್ಲೇ ಮಾಡಬೇಕಾಗಿತ್ತು, ಸಟಲ್ ಆಗಿ ಮಾಡಬೇಕಾಗಿತ್ತು. ಸೊ ಅದೊಂದು ನಾನು ಇವಾಗ ಅಳವಡಿಸ್ಕೊತಾ ಇದ್ದೀನಿ ಆ್ಯಂಡ್ ಕ್ಯಾರೆಕ್ಟರ್ನ ಕೂರಿಸ್ಕೊತಾ ಇದ್ದೀನಿ. ಸೊ ನಿತ್ಯ ಆಗಿ ಬದಲಾಗ್ತಾ ಇದ್ದೀನಿ. ಸೊ ಶಿವಾನಿ ಆಗಿದ್ದವಳು ಈಗ ನಿತ್ಯ ಆಗಿ ಬದಲಾಗ್ತಾ ಇದ್ದೀನಿ ಆಫ್ಟರ್ ಅ ಲಾಂಗ್ ಗ್ಯಾಪ್ ಅಲ್ಲ. ಸೊ ಇಟ್ಸ್ ಚಾಲೆಂಜಿಂಗ್ ಅನ್ನಲ್ಲ, ಬಟ್ ಇಟ್ಸ್ ಅ ನೈಸ್ ಪ್ರಾಸೆಸ್. ನನಗೆ ಮಜಾ ಬರ್ತದೆ. ಸೊ ನಿಮ್ಮ ರಿಯಲ್ ಲೈಫ್ಗೂ ಮತ್ತು ಈ ಕ್ಯಾರೆಕ್ಟರ್ಗೂ ಏನಾದರೂ ಸಾಮ್ಯತೆ ಇದೆಯಾ? ಲಾಟ್ ಆಫ್ ಅಂದರೆ ಪರ್ಸ್ನಲಿ ನನಗೆ ಗೊತ್ತಿರೋರಿಗೆ ಕನೆಕ್ಟ್ ಆಗ್ತಾರೆ ಅಂತ ಅನಿಸುತ್ತೆ. ನಿತ್ಯಾಗೂ ನಮ್ರತಾಗೂ ತುಂಬಾ ಏನಂತಾರೆ ಸಿಮಿಲಾರಿಟೀಸ್ ಇದೆ. ಮಾತಾಡೋ ರೀತಿ ಆಗಿರ್ಬೋದು, ಥಟ್ ಅಂತ ಅಂದರೆ ಯೋಚನೆ ಮಾಡಿ ಹೇಳ್ತಾಳೆ ಅನ್ನೋದಲ್ಲ, ಆ ಕ್ಷಣಕ್ಕೆ ಅವಳಿಗೆ ಏನು ಸರಿ ಅನ್ಸುತ್ತೆ ಅವಳು ಅದೇ ಮಾಡೋದು, ಅದೇ ಹೇಳೋದು. ಸೊ ನಮ್ರತಾನು ಸ್ವಲ್ಪ ಹಾಗೆ ಅನ್ಸುತ್ತೆ, ಬಟ್ ಈಗ ಸ್ವಲ್ಪ ತಾಳ್ಮೆ ತೊಗೊಂಡಿದ್ದೀನಿ. ಅಂದರೆ ಕೋಪಿಷ್ಟೆ ಅಂತಲ್ಲ ನಿತ್ಯ, ಬಟ್ ವೆರಿ ಪ್ರಾಕ್ಟಿಕಲ್, ಕಡ್ಡಿ ತುಂಡಾಗೋ ಥರ ಮಾತಾಡ್ತಾರೆ. ಓಕೆ, ಇದಾಗಿತ್ತು ನಮ್ರತಾ ಅವರ ಮಾತು. ಹೋಪ್ಫುಲಿ ಈ ವಿಡಿಯೋ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ. ಇಷ್ಟವಾಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತೆ ಶೇರ್ ಮಾಡಿ. ಹಾಗೆ ವಿಶ್ವವಾಣಿ ಟಿವಿ ಸ್ಪೆಷಲ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.